ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಫ್ರೈಡೇ ಸೆಕ್ಷುವಾಲಿಟಿ ಟಾಕ್. ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಅಥವಾ ತುಂಬ ಪೇಷಂಟ್ಸು ಕಾಮನಾಗಿ ಒಂದು ಕ್ವಶನ್ ಕೇಳ್ತಾರೆ, ಸರ್ ಯಾವ ಫುಡ್ಡಿಂದ ಎರೆಕ್ಷನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತೇಳಿ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಬ್ರೀಫಾಗಿ ಹೇಳ್ತೇನೆ. ನಮ್ಮ ವೀಡಿಯೋದಲ್ಲಿ ಸೆಕ್ಷುವಾಲಿಟಿ ಕೌನ್ಸಿಲಿಂಗ್ ಮತ್ತು ಟ್ರೀಟ್ಮೆಂಟ್ ಇರುತ್ತೆ, ಪೆನಿಸ್ ಮತ್ತು ವೆಜಿನಾದಲ್ಲಿ ಆಗೋ ಇನ್ಫೆಕ್ಷನ್ ಬಗ್ಗೆ ಇರುತ್ತೆ, ಜೊತೆಗೆ ಇನ್ಫರ್ಟಿಲಿಟಿ ಬಗ್ಗೆ ಒಂದು ಮಾಹಿತಿ ಅಂತ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಇಂಡಿಯಾದಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅನ್ನೋದು ಮೆನ್ನಲ್ಲಿ ತುಂಬಾ ಕಾಮನ್ ಆಗಿ ಕಾಣ್ತಾ ಇದೆ. ಈಗ 2022 ರಿಸರ್ಚ್ ಪ್ರಕಾರ 30 ಇಯರ್ಸ್ ಅರೌಂಡ್ ಮೆನ್ನಲ್ಲಿ 10 ಜನದಲ್ಲಿ ಒಬ್ಬರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಕಾಮನಾಗಿ ಕಾಣುತ್ತೆ. ಅದೇ 40 ಇಯರ್ಸ್ ಮೆನ್ನಲ್ಲಿ 100 ಮೆಂಬರ್ಸಲ್ಲಿ 25 ಮೆಂಬರ್ಸಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ನು ಕಾಮನ್ ಆಗ್ತಾಯಿದೆ. ಇದಕ್ಕೆ ಕಾರಣ ಬಂದರೆ ಮೇಯ್ನ್ಲಿ ಲೈಫ್ ಸ್ಟೈಲ್ ಚೇಂಜಸ್, ಫುಡ್ಡು, ಎಕ್ಸಸೈಸು ಮತ್ತು ಸ್ಲೀಪ್ ಅವರ್ಸು ಇದು ಚೇಂಜ್ ಆಗಿರೋದ್ರಿಂದ, ಜೊತೆಗೆ ಸೋ ಮೆನಿ ಮೆಟಬಾಲಿಕ್ ಡಿಸಾರ್ಡರ್ಸ್, ಅನ್ಕಂಟ್ರೋಲ್ ಡಯಾಬಿಟಿಸ್ ಇರ್ಬೋದು, ಅನ್ಕಂಟ್ರೋಲ್ BP ಇರ್ಬೋದು, ಥೈರಾಯ್ಡ್ ಇರ್ಬೋದು, ಆಂಗ್ಸೈಟಿ, ಡಿಪ್ರೆಷನ್, ಇವೆಲ್ಲ ಕಾರಣಗಳಿಂದ ಎರೆಕ್ಟೈಲ್ ಡಿಸ್ಫಂಕ್ಷನ್ನು ಮೆನ್ನಲ್ಲಿ ಕಾಮನ್ ಆಗಿ ಕಾಣ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಂಟೆಂಟ್ಸು ಎರೆಕ್ಟೈಲ್ ಡಿಸ್ಫಂಕ್ಷನನ್ನು ಜಾಸ್ತಿ ಮಾಡುತ್ತೆ, ಅದ್ರ ಬಗ್ಗೆ ಒಂದು ಬ್ರೀಫಾಗಿ ಹೇಳ್ತೇನೆ. ಫಸ್ಟ್ ಬಂದು ಆಲ್ಕೋಹಾಲ್. ಈ ಆಲ್ಕೋಹಾಲ್ ಸ್ಮಾಲ್ ಕ್ವಾಂಟಿಟಿ ತೊಗೊಂಡಾಗ ಸ್ಟಿಮ್ಯುಲೆಂಟ್ ಆಗುತ್ತೆ, ಅಂದರೆ ಒಳ್ಳೆ ಸೆಕ್ಷುವಲ್ ಅರ್ಜ್ ಆಗುತ್ತೆ. ಅದೇ ಲಾರ್ಜರ್ ಅಮೌಂಟಲ್ಲಿ ಜಾಸ್ತಿ ತೊಗೊಂಡಾಗ ಅದು ಡಿಪ್ರೆಸೆಂಟ್ ಆಗುತ್ತೆ. ಇದರ ಬಗ್ಗೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ. ಮತ್ತು ಈಗೀಗ ನಾವೊಂದು ಸ್ಟ್ರೀಟಲ್ಲಿ ಏನು ನೋಡ್ತೇವೆ, ಬಾರ್ ಆ್ಯಂಡ್ ರೆಸ್ಟೋರೆಂಟು ಮುಂಚೆ ಎಲ್ಲ ಸಂಡೇ ಮಾತ್ರ ಕ್ರೌಡ್ ಇರೋದು, ಈಗ ಆಲ್ಮೋಸ್ಟ್ ಎಲ್ಲ ದಿವಸನೂ ಕ್ರೌಡ್ ಇರುತ್ತೆ. ಅಂದರೆ ಆಲ್ಕೋಹಾಲ್ ಇಂಟೇಕು ನಮ್ಮ ಒಂದು ಪಾಪ್ಯುಲೇಷನಲ್ಲಿ ಜಾಸ್ತಿ ಆಗ್ತಾಯಿದೆ. ಈ ಆಲ್ಕೋಹಾಲ್ ಏನು ಮಾಡುತ್ತೆ ಅಂದರೆ ಆ ಬ್ಲಡ್ ವೆಸಲ್ಸನ್ನು ವೀಕ್ ಮಾಡುತ್ತೆ. ಈಗ ನಮಗೆ ಪೆನ್ನಿಸಲ್ಲಿ ಬೇಕಾಗಿರೋದು ಮೇಯ್ನು ಬ್ಲಡ್ ವೆಸಲ್ಸು ಚೆನ್ನಾಗಿದ್ದರೆ ಮಾತ್ರ ಎರೆಕ್ಷನ್ನು ಪ್ರಾಪರಾಗಿ ಆಗುತ್ತೆ. ಯಾವಾಗ ಬ್ಲಡ್ ವೆಸಲ್ಸ್ ವೀಕ್ ಆಗ್ತಾ ಹೋಗುತ್ತೆ ಆವಾಗ ಎರೆಕ್ಷನ್ನು ಪ್ರಾಪರಾಗಿ ಆಗಲ್ಲ. ನೆಕ್ಸ್ಟ್ ಬಂದು ಸ್ಯಾಚುರೇಟೆಡ್ ಫ್ಯಾಟ್ ಅಥವಾ ಒಂಥರ ಬ್ಯಾಡ್ ಫ್ಯಾಟ್ ಅಂತಲೇ ಹೇಳ್ತೀವಿ. ಯಾವಾಗ ನಾವು ಒಂದು ಫ್ರೈಡ್ ಐಟಮ್ಸ್ ತೊಗೊತೀವಿ ಅಥವಾ ಜಂಕ್ ಫುಡ್ಸ್ ತೊಗೊತೀವಿ ಅಥವಾ ರೆಡ್ ಮೀಟ್ ಇರ್ಬೋದು, ಇವುಗಳಲ್ಲಿ ಇರೋವಂಥ ಫ್ಯಾಟು ಆ ಬ್ಲಡ್ ವೆಸಲ್ಸಲ್ಲಿ ಬ್ಲಾಕೇಜ್ ಮಾಡುತ್ತೆ. ಯಾವಾಗ ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ, ಈಗ ನಾವು ಕಾಮನಾಗಿ ನೋಡ್ತೀವಿ, ಈಗ ಮಿಡ್ ನೈಟ್ ಆದರೂ ಹೋಟೆಲ್ಗಳಲ್ಲಿ ರಶ್ ಇರುತ್ತೆ, ಅದೇ ರೀತಿ ಝೊಮ್ಯಾಟೊ ಅಥವಾ ಸ್ವಿಗ್ಗಿ ಸರ್ವಿಸ್ ಇರ್ಬೋದು, ಆ ಹುಡುಗರು ರೋಡಲ್ಲಿ ನೋಡ್ತಾ ಇರ್ತೀವಿ. ಅಂದರೆ ನಮ್ಮಲ್ಲಿ ಔಟ್ಸೈಡ್ ಫುಡ್ಡು ಕನ್ಸಂಪ್ಷನ್ ಜಾಸ್ತಿ ಆಗ್ತಾಯಿದೆ, ಅಲ್ಲಿ ಇದು ಸ್ಯಾಚುರೇಟೆಡ್ ಫ್ಯಾಟು ಕಾಮನ್ ಆಗಿರುತ್ತೆ. ಅದೇನು ಮಾಡುತ್ತೆ, ಡೇ ಬೈ ಡೇ ಬ್ಲಡ್ ವೆಸಲ್ಸನ್ನು ಬ್ಲಾಕೇಜ್ ಮಾಡ್ತಾ ಹೋಗುತ್ತೆ, ಅದು ಎರೆಕ್ಷನ್ಗೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಬಂದು ಸೋಡಿಯಂ ಅಥವಾ ನಾವು ಕಾಮನ್ನಾಗಿ ಯೂಸ್ ಮಾಡೋವಂಥ ಸಾಲ್ಟ್. ಈ WHO ಪ್ರಕಾರ 2300 ಮಿಲಿಗ್ರಾಮ್ ಪರ್ ಡೇ ತೊಗೋಬೇಕು ಒಬ್ಬ ಪರ್ಸನ್ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಸಾಲ್ಟ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾಯಿದೆ. ಈ ಸೋಡಿಯಂ ಅಥವಾ ಸಾಲ್ಟನ್ನು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಬ್ಲಡ್ ವೆಸಲ್ಸಲ್ಲಿ ಬ್ಲಡ್ ಫ್ಲೋ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ಪ್ರೆಷರ್ ಜಾಸ್ತಿ ಆದಾಗ ಅಥವಾ ಹೈಪರ್ ಟೆನ್ಷನ್ ಈ ಥರ ಆದಾಗ ಆ ವೆಸಲ್ಸನ್ನು, ಆರ್ಟ್ರೀಸನ್ನು ಡ್ಯಾಮೇಜ್ ಮಾಡುತ್ತೆ. ಆ ಡ್ಯಾಮೇಜ್ ಮಾಡಿದಾಗ ಎರೆಕ್ಷನ್ ಅನ್ನೋದು ಪ್ರಾಪರಾಗಿ ಆಗಲ್ಲ. ಜೊತೆಗೆ ಆಲ್ಕೋಹಾಲ್ ಇರ್ಬೋದು, ಸ್ಯಾಚುರೇಟೆಡ್ ಫ್ಯಾಟ್ ಇರ್ಬೋದು ಅಥವಾ ಸೋಡಿಯಂ ಇರ್ಬೋದು, ಇದು ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಮಾಡುತ್ತೆ, ಎರೆಕ್ಷನ್ ಪ್ರಾಬ್ಲಮ್ ಜೊತೆಗೆ ನಮ್ಮ ಕಾರ್ಡಿಯಾಕ್ ಅಂದರೆ ಹಾರ್ಟಿಗಿರ್ಬೋದು, ಕಿಡ್ನಿಗಿರ್ಬೋದು, ಪ್ರತಿಯೊಂದನ್ನು ಡ್ಯಾಮೇಜ್ ಮಾಡೋದ್ರಿಂದ ನಮ್ಮ ಜನರಲ್ ಹೆಲ್ತು ಸಹ ಹಾಳಾಗತ್ತೆ. ಸೊ ಫ್ರೆಂಡ್ಸ್, ಪೆನ್ನಿಸ್ ಹೆಲ್ತ್ ಅಥವಾ ಸೆಕ್ಷುವಲ್ ಹೆಲ್ತಿಗೆ ಫುಡ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಆಲ್ಕೋಹಾಲ್, ಸ್ಯಾಚುರೇಟೆಡ್ ಫ್ಯಾಟ್ ಅಥವಾ ಸೋಡಿಯಂ ಇವುಗಳನ್ನು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗೋದ್ರಿಂದ ಎರೆಕ್ಷನ್ ಪ್ರಾಬ್ಲಮ್ ಇರ್ಬೋದು, ಸೆಕ್ಷುವಲ್ ಡಿಸ್ಫಂಕ್ಷನ್ಸ್ರಿಂದ ನಮ್ಮ ಸೆಕ್ಷುವಲ್ ಹೆಲ್ತು ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಡಿಸಿಪ್ಲಿನ್ ಲೈಫ್, ಫುಡ್ಡು, ಎಕ್ಸಸೈಸ್, ಸ್ಲೀಪು ಇದು ನಮ್ಮ ಸೆಕ್ಷುವಲ್ ಹೆಲ್ತನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.